ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡು ನೋಡು ನೋಡು, ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಚಿನ್ನ. ನಾನು ನಿನಗೆ ಏನು ಮಾಡಲ್ಲ. ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನ್ನ ಮನೆಯವ್ರದ್ದು ಮಾನ ಪ್ರಾಣ ಎಲ್ಲ ಉಳಿಯುತ್ತೆ. ಆಮೇಲೆ ಮುಂದಿನ ತಿಂಗಳು ನಿಂದು ಮದುವೆ ಅಂದಲ್ಲ, ಅದಕ್ಕೂ ಕೂಡ ನನ್ನಿಂದ ಯಾವುದೇ ರೀತಿ ತೊಂದರೆ ಬರಲ್ಲ. ನಿನಗೆ ಶುರು ಮಾಡೋದಕ್ಕೆ ನಾಚಿಕೆ ಆಗ್ತಾ ಇದೆಯಾ? ಸರಿ ಬಿಡು, ನಿನಗೆ ನಾಚಿಕೆ ಆಗ್ತಾ ಇದೆ ಅಂತಂದ್ರೆ ಧ್ರುವ, ನೀನು ಈ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ಯಾರ್ದು ತಂಟೆಗೆ? ಬೇಡ ಬೇಡ ಧ್ರುವ, ಬೇಡ ಧ್ರುವ, ನನ್ನ ತಂಟೆಗೆ ಬರಬೇಡ ನೀನು.
ಇವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಪ್ಲಾನ್ ಮಾಡಿದ್ವಿ. ರೇವತಿ, ಏನಮ್ಮ ಇದೆಲ್ಲ? ಆತ್ಮಹತ್ಯೆ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಯಾವ್ದೇ ಪ್ರಾಬ್ಲಮ್ ಆದ್ರೂ ಅದಕ್ಕೊಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ನಾನು ನಿಮಗೆಲ್ಲ ಎಷ್ಟು ಸತಿ ಹೇಳಿದೀನಿ, ಏನೇ ತೊಂದರೆ ಆದ್ರೂ ಅದನ್ನ ನನ್ನ ಹತ್ರ ಮೊದಲು ಬಂದು ಹೇಳ್ಕೊಳ್ಳಿ, ನಾನು ಅದನ್ನ ಸಾಲ್ವ್ ಮಾಡ್ತೀನಿ ಅಂತ. ಆದ್ರೆ ನೀವ್ಯಾರು ನನ್ನ ಮಾತನ್ನ ಕಿವಿಗೆ ಹಾಕೋತಿಲ್ಲ, ಅರ್ಥನೇ ಮಾಡ್ಕೋತಿಲ್ಲ ಅದನ್ನ. ಸರ್, ನಿಮ್ಮ ಹತ್ರ ಹೇಳ್ಕೊಳ್ಳೋದು ಒಂಥರ ಸರ್, ನೀವು ನಮ್ಮ ಬಾಸು. ಆದ್ರೆ ನನ್ನ ಬಾಯಿ ತುಂಬಾ ಅಣ್ಣ ಅಂತ ಕರೀತಾಳೆ ಸರ್. ಅವಳ ಅಣ್ಣನ ಹತ್ರ ಹೇಳ್ಕೊಳ್ದಿರ ಡೈರೆಕ್ಟ್ ಆಗಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ಲು ಸರ್. ಈ ತರ ಮಾಡಿದ್ರೆ ನಿನ್ ತಂದೆ ತಾಯಿ ಗೌರವ ಉಳಿಯುತ್ತಾ? ಮದ್ವೆ ಆಗ್ಬೇಕಾಗಿರೋಳು ಈ ತರ ಮಾಡ್ಕೊಂಡ್ಲು ಅಂದ್ರೆ ಜನ 1000 ತರ ಮಾತಾಡ್ತಾರೆ. ನೀನ್ ಯಾವ ಕಾರಣಕ್ಕೆ ಈ ನಿರ್ಧಾರ ತಗೊಂಡ್ಯೋ ಅದಕ್ಕಿಂತ ಬಣ್ಣದ ಕತೆ ಕಟ್ಟಿ 1000 ಮಾತಾಡ್ತಾರೆ ಜನ. ಅದನ್ನ ಸಹಿಸ್ಕೊಂಡು ನಿನ್ ತಂದೆ ತಾಯಿ ಉಳಿತಿದ್ರೆ ಹೇಳು. ನನ್ನ ಹತ್ರ ಇನ್ನೇನು ಆಯ್ಕೆ ಇರ್ಲಿಲ್ಲ ಸರ್. ಒಂದು, ಅವನು ಹೇಳ್ದ ಕೇಳ್ಬೇಕಾಗಿತ್ತು, ಇಲ್ಲ ಸಾಯ್ಬೇಕಾಗಿತ್ತು. ಅಷ್ಟೇ ಆಯ್ಕೆ ಇದ್ದಿದ್ದು. ಇಲ್ಲ ಅಂದ್ರೆ ಆ ವಿಡಿಯೋನ ಎಲ್ರಿಗೂ ಕಳಿಸ್ತೀನಿ ಅಂತ ಹೆದರಿಸ್ತಾ ಇದ್ದ. ಹಾಗಿರುವಾಗ ಇನ್ಯಾವ ಧೈರ್ಯದ ಮೇಲೆ ನಾನು ನಿಮ್ಗೆ ಹೇಳಿ ಸರ್? ಅವನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕೋ ಆ ಥರ ಹ್ಯಾಂಡಲ್ ಮಾಡೋದಕ್ಕೆ ಪುಷ್ಪಕ್ ಸರ್ ಇದ್ರು, ನಾನಿದ್ದೆ. ನೀನು ಅವತ್ತೇ ಎಲ್ಲ ನಮ್ಮ ಹತ್ರ ಹೇಳ್ಬಿಡ್ಬೇಕಿತ್ತು ರೇವತಿ. ಅವಾಗ ಈ ಥರ ಆಲೋಚನೆ ನಿನ್ನ ತಲೆಗೆ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತಿದ್ದೆ. ಸರ್, ನೀವು ಹೇಳಿ ಸರ್, ಏನ್ ಮಾಡ್ಬೇಕು ಹೇಳಿ, ನಾನು ಅವನ್ನ ನೋಡ್ಕೊಳ್ತೀನಿ. ನೋ, ಇದು ಆತರದಲ್ಲಿ ನಿರ್ಧಾರ ತಗೊಳ್ಳೋ ವಿಷಯ ಅಲ್ಲ. ಇವಾಗ ಅವನ ಪ್ರಶ್ನೆ ಕೇಳಿದ್ರೆ ನಾನೇನು ಮಾಡೇ ಇಲ್ಲ, ಎಲ್ಲ ಇವಳೇ ಮಾಡಿದ್ದು ಅಂತ ಹೇಳ್ಬಿಡ್ತಾನೆ. ಅವನ್ ತಪ್ಪು ಮಾಡಿರೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಮತ್ತಿವಾಗ ಏನ್ ಮಾಡೋದು ಸರ್? ಏನ್ ಮಾಡೋದು ಅಂದ್ರೆ ಸಾಕ್ಷಿ ಕಲೆ ಹಾಕೋದು. ರೇವತಿ, ನೀನೊಂದು ಕೆಲಸ ಮಾಡು. ಮಾಡ್ತೀನಿ ಸರ್. ಅವ್ನಿಗೆ ಯಾವುದೇ ಕಾರಣಕ್ಕೂ ಡೌಟ್ ಬರದೇ ಇರೋ ಥರ ನಾನು ನಾಟಕ ಮಾಡ್ತೀನಿ.